ಸನ್ಮಾನಿಸಿದ ದಿವಂಗತ ವಿಠಲ್ ಇರೋರು 25 ವರ್ಷ ಹೋರಾಟ ಆದ್ಮೇಲೆ ಯಾರ್ಯಾರು ನೀಡಿಲ್ಲ ಅಂತಕ್ಕಂಥದ್ದು ನನ್ನ ಪ್ರಶ್ನೆ. ಯಾರು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಿಗೆ ಮಾಡಿದ್ರು. ಇವರು ನಮ್ ಚೌಡಯ್ಯಗೆ ಅವಮಾನ ಮಾಡ್ಲಕತ್ತಾರಲ್ಲ, ಎಲ್ಲರೂ ಕೊಟ್ಟಂಗ್ ಕೊಡ್ಬೇಕು. ಜಯಂತಿ ದಿವಸ ನಾನು ಪ್ರತಿಭಟನೆ ಮಾಡ್ಬೇಕಾದ್ರೆ ಹೆಚ್ಚಿನ ನೀಡಬೇಕು, ನಾವು ಕೇಳಬಾರ್ದು. ಎಲ್ಲದಕ್ಕೂ ಹೋರಾಟ ಮಾಡ್ಬೇಕಂದ್ರೆ ರಾಜ್ಯದ ಮುಖ್ಯಮಂತ್ರಿಗಳು ಹುಲಿ ಸಮಾಜಕ ನಿಜ ಶರಣ ಅಂಬಿಗರ ಚೌಡಯ್ಯನ ಅವರಿಗೆ ಮಲತಾಯಿ ಧೋರಣೆ ತೋರಿಸ್ತಕ್ಕಂಥದ್ದು ಮೇಲ್ನೋಟ ಕಂಡು ಬರ್ತಿದ್ದು. ಇವಾಗ ಜಯಂತಿ ಆಗ್ಬೇಕು, ಅಂಬಿಗರ ಚೌಡಯ್ಯನ ಜಯಂತಿ ಆಗ್ಬೇಕು, ಅಂಬಿಗರ ಚೌಡಯ್ಯನ ಪೀಠ ಆಗ್ಬೇಕು, ಅಂಬಿಗರ ಚೌಡಯ್ಯನವರ ನಿಗಮ ಆಗ್ಬೇಕಂತ ಸಾಕಷ್ಟು ಏನದ ಸನ್ಮಾನಿಸಿದ ದಿವಂಗತ ವಿಠಲ್ ಇರೋರು 25 ವರ್ಷ ಹೋರಾಟ ಆದ್ಮೇಲೆ ಅವು 3 ಕಾರ್ಯರೂಪಕ್ಕೆ ಬಂದ್ವು. ಈಗ ಜನವರಿ 21 ಜಯಂತಿ ದಿವಸ ಎಲ್ಲಾ ಜಯಂತಿಗೆ ಏನಾದ್ರು ಜಾಹೀರಾತು ಕೊಡ್ತಾರೆ ದಿನಪತ್ರಿಕೆಗಳಲ್ಲಿ. ಚೌಡಯ್ಯನ ಜಯಂತಿ ದಿವಸ ಇಲ್ಲಿವರೆಗೆ ಯಾಕೆ ಪತ್ರಿಕೆಯಲ್ಲಿ ಜಾಹೀರಾತು ನೀಡಿಲ್ಲ ಅಂತಕ್ಕಂಥದ್ದು ನನ್ನ ಪ್ರಶ್ನೆ. ಯಾರು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಿಗೆ ನಾನು ಪ್ರಶ್ನೆ ಮಾಡ್ತಿದ್ದೇನೆ. ತಕ್ಷಣ ಎಲ್ಲರಿಗೆ ನಮ್ಮನ್ನು ನೋಡಿವಿ, ಸಮಾನವಾಗಿ ನೋಡ್ಬೇಕು. ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರುಗಳು ತಕ್ಷಣ ಅದಕ್ಕೆ ಆದೇಶ ಹೊರಡಿಸಿ ಚೌಡಯ್ಯನ ಜಯಂತಿ ಜನವರಿ 21ರಂದು ಜಯಂತಿ ತಂದು ಎಲ್ಲಾ ಪತ್ರಿಕೆಯಲ್ಲಿ ಮುಖಪುಟದಲ್ಲಿ ಜಾಹೀರಾತು ಕೊಡ್ತಕ್ಕಂಥ ಕೆಲಸ ಆಗಬೇಕು. ಸಪೋಸ್ ಕೊಟ್ಟಿಲ್ಲ ಅಂತಂದ್ರೆ ಸರ್ಕಾರದ ವಿರುದ್ಧ ಮಾನ್ಯ ಮುಖ್ಯಮಂತ್ರಿ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರ ವಿರುದ್ಧ ನಾನು ಪ್ರತಿಭಟನೆ ಮಾಡಬೇಕಂತಕ್ಕಂಥದ್ದು ಇದೇ ಸಂದರ್ಭದಲ್ಲಿ ಎಚ್ಚರಿಕೆ ನೀಡುತ್ತಿದೆ. ಇವತ್ತ ಗುರ್ಷಣಿ ಗ್ರಾಮದಲ್ಲಿ ಅಂಬಿಗರ ಚೌಡಯ್ಯನವರ ಕಿರು ಪರಿಚಯ ಪತ್ರಿಕೆ ಯಾವುದು ಪಾಂಪ್ಲೆಟ್ಗಳನ್ನು ಕರಪತ್ರಗಳನ್ನು ಬಿಡುಗಡೆ ಮಾಡಿ ಅಲ್ಲಿ ಮಾತಾಡಿದ್ದೀನಿ. ಇವತ್ತು ಇದಕ್ಕೆ ಎಚ್ಚೆತ್ತುಕೊಂಡು ರಾಜ್ಯ ಸರ್ಕಾರ ಎಲ್ಲಾ ಜಯಂತಿ ಜಾಹೀರಾತು ಕೊಟ್ಟಾಗ ನಮ್ಮ ಜಯಂತಿ ಕೂಡ ಕೊಡ್ತಕ್ಕಂಥ ಕೆಲಸ ಆಗಬೇಕು. ಸಮಾನವಾಗಿ ನೋಡ್ತಕ್ಕಂಥ ಕೆಲಸಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಸಚಿವರುಗಳು ಮಾಡ್ಬೇಕು. ಇಲ್ಲದಿದ್ದರೆ ನಮಗೆ ಅವಮಾನ ಮಾಡಿದಂಗ. ಇಲ್ಲಾಂದ್ರೆ ಜಯಂತಿ ದಿವಸ ನಾನು ಪ್ರತಿಭಟನೆ ಮಾಡಬೇಕಾಗ್ತಕ್ಕಂಥದ್ದು ನಾನು ಇದೇ ಸಂದರ್ಭದಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡುತ್ತಿದ್ದೇನೆ. ಜಯಂತಿ ಮಾಡ್ಬೇಕಂತಕ್ಕಂಥದ್ದು ವಿಠಲ್ ಅವರು ಸಾಕಷ್ಟು ಹೋರಾಟ ಮಾಡಿದ್ಮೇಲೆ ಜಯಂತಿ ಮಾಡಿದ್ರು. ಅಂಬಿಗರ ಚೌಡಯ್ಯನ ಅಭಿವೃದ್ಧಿ ನಿಗಮ ಆಗಬೇಕಂತಕ್ಕಂಥ ಹೋರಾಟ ಮಾಡಿದ್ರು. ಅಂಬಿಗರ ಚೌಡಯ್ಯನ ಪೀಠ ಆಗಬೇಕಂತಕ್ಕಂಥದ್ದು ನಿರಂತರ ಹೋರಾಟ ಮಾಡಿದ್ರು. ಆದರೆ ಅಂಬಿಗರ ಚೌಡಯ್ಯನ ಜನವರಿ 21 ತಾರೀಕು ಮುಖಪುಟದಲ್ಲಿ ಎಲ್ಲಾ ಜನರ ಜಯಂತಿ ಸರ್ಕಾರ ಜಾಹೀರಾತು ಕೊಡ್ತದ. ಚೌಡಯ್ಯ ಇಲ್ಲಿವರೆಗೆ 13 ವರ್ಷ 12 ವರ್ಷ ಸರ್ಕಾರ ಮಾಡೋದು ಇಲ್ಲಿವರೆಗೆ ಜಾಹೀರಾತೆ ಕೊಡ್ತಿಲ್ಲ. ಅಂತೂ ಮಲತಾಯಿ ಧೋರಣೆ ಮಾಡಬೇಕು ಆಗಬಾರ್ದು ಅಂತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಡಿ ದೇವರಾಜ ಅರಸು ಅವರ ಸಮಕಾಲೀನವರು ಅಂತಾರೆ. ಡಿ ದೇವರಾಜ ಅರಸರು ಸೇಡಂತಾಗಿರ್ತಕ್ಕಂಥ ಚಂದ್ರಪ್ಪ ಗಾಳಪ್ಪನವ್ರನ್ನ ಮನೆಗೆ ಕರ್ಕೊಂಡು ಹೋಗಿ ಸ್ವಲ್ಪ ಹೆಚ್ಚಿಗೆ ಆದಂತ ಟಿಕೆಟ್ ಕೊಟ್ಟು ರಿಲೀಸ್ ಮಾಡಿದ್ರು. ಇವರು ನಮ್ಮ ಚೌಡಯ್ಯಗೆ ಅವಮಾನ ಮಾಡ್ಲಕತ್ತಾರಲ್ಲ, ಎಲ್ಲರೂ ಕೊಟ್ಟಂಗ್ ಕೊಡ್ಬೇಕು. ಜಯಂತಿ ಮಾಡೋದು ಉದ್ದೇಶ ಏನದ? ಈಗ ಸಾಕಷ್ಟು ವಚನ ಬರೋಕೆ ಇವರು ಏನದ ಶ್ರೇಷ್ಠ ವಚನಕಾರ ಅಂಬಿಗರ ಚೌಡಯ್ಯ. ಶರಣರಲ್ಲಿ ಶರಣರು ಜೀಶಾಣ ಅಂತಿ ಅಂದ್ರ ಅವ್ರು ಇದು ಜಾಹೀರಾತು ಕೊಡ್ಲಿಕ್ಕೆ ಏನದ ಅದ್ರಲ್ಲಾಗ ಜನವರಿ 21 ಜಾಹೀರಾತು ಕೊಟ್ಟರು ಸರಿ, ಕೊಡ್ಲಿಲ್ಲ ಅಂದ್ರೆ ಸರ್ಕಾರ ಕಾರ್ಯಕ್ರಮದಲ್ಲಿ ನಾನೇನದ ಬಹಿಷ್ಕಾರ ಆಗ್ತೀವಿ. ಯಾಕಂದ್ರೆ ಸರ್ಕಾರಕ್ಕೆ ಎಚ್ಚರಿಕೆ ನೀಡಬೇಕು, ನಾವು ಕೇಳಬಾರ್ದು. ಎಲ್ಲದಕ್ಕೂ ಹೋರಾಟ ಮಾಡ್ಬೇಕಂದ್ರೆ ನಾವು ಮೊದಲೇ ಈ ಜಿಲ್ಲೆಯಲ್ಲಿ ಈ ಸಮುದಾಯದಲ್ಲಿ ಕಟ್ಟ ಕಡೆ ವ್ಯಕ್ತಿ ಕೃಷಿ ಕೂಲಿ ಕಾರ್ಮಿಕರು ಬಡವರೇ ಹೆಚ್ಚಿಗೆ ಇರೋದ್ರಿಂದ ದಿನನಿತ್ಯ ಕೂಲಿ ಮಾಡಿಕೇಸಿ ಬದುಕೋದಾಗ್ತದ. ಇದ್ರಾಗ ಯಾರು ವಿದ್ಯಾವಂತರಿಗೆ ಬಹಳ ಕಡಿಮೆ ಪರ್ಸೆಂಟೇಜ್. ಅಂಥದ್ರಲ್ಲಿ ದಿನನಿತ್ಯ ರೋಡಿಗಿಳಿದು ಹೋರಾಟ ಮಾಡೋದಂದ್ರೆ ನಮಗೆ ನಾಚಿಕೆ ಆಗ್ತದೆ, ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು. ನಮ್ಮ ಮತ ಕೇಳಕ್ ಅಷ್ಟೇ ಬರಬಾರ್ದು. ತಕ್ಷಣ ಇವತ್ತು ಘೋಷಣೆ ಮಾಡ್ಬೇಕು. ಅದು ಮನಸ್ಸು ಮಾಡಿದ್ರೆ 10 ನಿಮಿಷ ಕೆಲಸ ಸರ್ಕಾರದ ಏನ್ ದೊಡ್ಡದ. ಎಲ್ಲರ ಜೊತೆಗೆ ನಮ್ಮನ್ನ ಇಟ್ಕೊಂಡು ಹೋಗ್ರಿ. ನಮ್ಗೇನು ಸ್ಪೆಷಲ್ ಮಾಡ್ಬೇಕಾಗಿಲ್ಲ. ಎಲ್ಲರೂ ರಜೆ ಘೋಷಣೆ ಮಾಡ್ರೆ ನಮ್ಗೆ ರಜೆನೇ ಇಲ್ಲ, ಇರ್ಲಿಕ್ಕಿಲ್ಲ. ನಮಗ ಅವತ್ತು ದಿವಸ ಎಲ್ಲ ಪತ್ರಿಕೆಗೆ ಬಂದ್ರೆ ಎಲ್ಲಾ ಸಮುದಾಯದವ್ರು ನೋಡ್ತಾರೆ. ಎಲ್ಲರೂ ಇವತ್ತು ಅಂಬಿಗರ ಚೌಡಯ್ಯ ಜಯಂತಿ ಆದಪ್ಪ ಅಂತ ಒಂದು ಸಂದೇಶ ಹೋಗ್ತಕ್ಕಂಥ ಕೆಲಸ ರಾಜ್ಯದ ಮುಖ್ಯಮಂತ್ರಿ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ಅಂಬಿಗರ ಚೌಡಯ್ಯನ ಮೂರ್ತಿ ಕೂಡಿಸ್ಲಾಕ ಎಲ್ಲಾ ಮೂರ್ತಿ ವಿಧಾನಸೌಧದಲ್ಲಿ ಕೂಡಿಸಿದ್ರು ಕೂಡ ನಮ್ಮ ಮೂರ್ತಿ ಕೂಡಿಸ್ಲಾಕ ಇನ್ನ ಹಿಂಬೇರ್ಲಾಕತ್ತಾರ. ನೋಡ್ತಿರ್ಬೇಕು, ನೀವು ನೋಡ್ತಿರ್ಬೇಕು. ಇಷ್ಟೊಂದು ಕೀಳವಾಗಿ ನೋಡಬಾರ್ದು. ಆದ್ರೆ ಚುನಾವಣೆ ಪಾಠ ಕಲಿಸ್ಬೇಕಾಗ್ತದೆ. ತಕ್ಷಣ ಎಚ್ಚೆತ್ಕೊಂಡು ಈ ಅಂಬಿಗರ ಚೌಡಯ್ಯನ ಜಯಂತಿ ದಿವಸ ಮುಖಪುಟಕ ಚೌಡಯ್ಯನ ಭಾವಚಿತ್ರ ಸಂಘಟನೆ ಪ್ರಚಾರ ಮಾಡ್ತಕ್ಕಂಥ ಕೆಲಸಕ್ಕೆ ರಾಜ್ಯ ಸರ್ಕಾರ ಮಾಡ್ಬೇಕು. ನಾವು ನೋಡಿ ಹಳ್ಳಿ ತಿರುಗಾಡಿ ನಾವು ಮಾಡ್ಲಾಕತ್ತೀವಿ. ಇದು ಸರ್ಕಾರ ಕಾರ್ಯಕ್ರಮ, ನಮ್ದು ನಾವು ಮಾಡ್ತೀವಿ. ನಮ್ಮ ಅನಿವಾರ್ಯ, ನಮ್ಮ ಗುರು ನಾವು ಬಿಡ್ಲಕ್ ಬರಲ್ಲ. ಆದ್ರೆ ಸರ್ಕಾರ ನೀವೇನ್ ಮಾಡ್ಲಾಕತ್ತೀರಿ? ನಾವು ಕಟ್ಟಿರ್ತಕ್ಕಂಥ ತೆರಿಗೆ ಅಮೌಂಟ್ ಮೇಲೆ ನೀವು DA ತಗೊಂತೀರಿ. ಎಲ್ಲ ಐಷಾರಾಮಿ ಜೀವನ ಮಾಡೋದನ್ನ ಬಿಟ್ಟು ಶರಣರಿಗೆ ಮೊದಲು ಗೌರವ ಕೊಡ್ತಕ್ಕಂಥ ಕೆಲಸ ಆಗಬೇಕು. ಶರಣರು ಎಲ್ಲರೂ ಸರ್ವ ಸಮಾಜ ಶರಣರುಗಳು ಇವರೆಲ್ಲರೂ ಅಂಬೇಡ್ಕರ್ ಆಗಲಿ, ಅಂಬಿಗರ ಚೌಡಯ್ಯನ ಆಗಲಿ, ಕನಕ, ವಾಲ್ಮೀಕಿ, ಬಸವಣ್ಣ ಇವರೆಲ್ಲ ಸರ್ನ ಎಲ್ಲಾ ಸಮುದಾಯಕ್ಕೆ ಸಂಬಂಧಪಟ್ಟರು. ಆದ್ರೆ ಇವರಿಗೆ ಕಡೆಗಣಿಸ್ತಕ್ಕಂಥ ಕೆಲಸ ರಾಜ್ಯದ ಮುಖ್ಯಮಂತ್ರಿ ಮಾಡಬಾರ್ದು ಅಂತಕ್ಕಂಥದ್ದು ನಂದು ಇದೇ ಸಂದರ್ಭದಲ್ಲಿ ಗುರ್ಷಣಿ ಗ್ರಾಮದಲ್ಲಿ ಇರ್ತಕ್ಕಂಥ ಸಮಾಜ ಬಾಂಧವರು ಏನದಂದ್ರೆ ಅಂಬಿಗರ ಚೌಡಯ್ಯನ ಗೋಪುರ ಎಲ್ಲರೂ ಸೇರಿಕೇಸಿ ಅದ್ಭುತವಾಗಿ ಗೋಪುರ ಮಾಡಿರ್ತಕ್ಕಂಥ ಇದ್ರ ಮುಂದೆ ನಿಂತೆ ನಾವು ಮಾತಾಡ್ತಿದೀವಿ. ಇದ್ರ ನಿಂತು ಎಚ್ಚೆತ್ಕೊಂಡು 24 ತಾಸಿನಾಗ ಕೆಲಸ ಮಾಡಿದ್ರಿ ಏನ್ ದೊಡ್ಡದಲ್ಲ, ಅವ್ರಿಗೆ ಸಣ್ಣದಲ್ಲ. ಅಷ್ಟು ಮಾಡಿ ಕೇಸಿ ನಮಗ ಚೌಡಯ್ಯ
ಗೌರವ ಕೊಡ್ರಿ, ಇಲ್ಲ ಅಂತಂದ್ರೆ ನಿಮಗೆ ಅಗೌರವ ಮಾಡ್ಬೇಕಾಗ್ತಕ್ಕಂಥದ್ದು ಎಚ್ಚರಿಕೆ ನೀಡ್ತಾರೆ.